ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಮತ್ತು ದೃಶ್ಯ ಮಾಧ್ಯಮದ ಸ್ನೇಹಿತರಿಗೆಲ್ಲರಿಗೂ ಶರಣಾರ್ಥಿಗಳು. ಏನು ಇಲ್ಲಿವರೆಗಾದರೂ ನಮ್ಮ ಹುನಗುಂದ ತಾಲೂಕು ಅಧ್ಯಕ್ಷರು ಎಲ್ಲ ರೀತಿಯಿಂದ ಹೇಳಿದರು ಅದನ್ನು ಯಾವ ಥರ ಆಗಿದೆ ಅನ್ನೋದು. ಬಹುಶಃ ಈ ದೇಶದಲ್ಲಿ ಹೋರಾಟಗಾರರಿಗೆ ಮರ್ಯಾದೆ ಅಥವಾ ಒಂದು ಗೌರವ ಕೊಡುವಂಥದ್ದು ಇಲ್ಲ ಅನ್ನೋದು ನಿನ್ನೆಯ ಪ್ರಕರಣದಲ್ಲಿ ಗೊತ್ತಾಗ್ತದೆ. ಯಾಕಂತಂದರೆ ಇವತ್ತು ಕೆಟ್ಟದ್ದು ಆಗಿದೆ, ಅನ್ಯಾಯ ಆಗಿದೆ ಅಂತಂದು ಇವತ್ತು ಹೋರಾಟಗಾರರು ಹೋರಾಟ ಮಾಡಿದರೆ ಹೋರಾಟಗಾರರ ಮನೆ ಮುಂದೆ ಬಂದು ಕುತ್ಕೊಳ್ಳೋಂಥ ಕುರುಗಿಸುವಂಥ ವ್ಯವಸ್ಥೆ ಕೆಲವೊಂದಿಷ್ಟು ಬುದ್ಧಿ ಇಲ್ಲಾರ್ದ ಅವಿವೇಕಿಗಳು ಮಾಡ್ತಾಯಿದ್ದಾರೆ. ಇವತ್ತು ಕ್ಯಾರಿಬೋನಲ್ಲಿ ಸುಮಾರು 12ರಿಂದ 13 ಸೈಜಿನ ಒಂದು ನಟ್ಟು ಬಂದಿದೆ ಪೌಚಲ್ಲಿ, ನೀರಿನ ಪೌಚಲ್ಲಿ. ಅದನ್ನು ಯಾರಾದರೂ ಕುಡಿದಿದ್ರೆ ಏನು ಗತಿ? ಆ ನಟ್ಟು ಕೂಡ ಪೂರ್ತಿ ತುಕ್ಕಿಡಿದೋಗಿದೆ, ಪೂರ್ತಿ ಜಂಗ್ ಬಂದಿದೆ. ಬಹುಶಃ ಅದು ನಮ್ಮ ಕೈಯಲ್ಲಿ ಸಿಕ್ತು, ನಾವು ಕುಡಿಲಿಲ್ಲ ಯಾರು. ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆದ ಕೇಸಿ ತೋರಿಸಿದ್ವಿ, ಅವ್ರು ಏನು ಮಾಡ್ಬೇಕು ಅದನ್ನು ಮಾಡ್ತಾಯಿದ್ದೀನಿ ಅಂತಂದು ಅವರು ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೆ ಆದರೂ ಅವರು ಕೂಡ ನಮಗೇನೋ ಅದು ಏನು ಮಾಡಿದ್ದಾರೆ ಏನಿಲ್ಲ ಅನ್ನೋದು ದಾಖಲೆ ಕೇಳಿದ್ರು ಕೊಡ್ತಾ ಇಲ್ಲ. ಬಹುಶಃ ಇದೆಲ್ಲ ನೋಡಿದರೆ ಒಳಸಂಚುವಾಗಿ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಈ ಕ್ಯಾರಿಬೋ ಫ್ಯಾಕ್ಟ್ರಿಯ ಮಾಲೀಕರ ಜೊತೆ ಶಾಮೀನು ಅದರ ಅಂತಂದು ನಮ್ಗೆ ಅನ್ನಿಸ್ತಾ ಇದೆ. ಯಾಕೆಂದರೆ ನಾವು ಕೇಳಿದಂಥ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಗ್ತಾ ಇಲ್ಲ, ನಾವು ಕೇಳಿದಂಥ ಮಾಹಿತಿ ನೀಡ್ತಾ ಇಲ್ಲ. ಅಂದರೆ ನಾವು ದೂರದಾರರು ಯಾರ ಹತ್ರ ಹೋಗಿ ಕೇಳಬೇಕು? ನಾವು ಇದೇ ದೂರವಾಗಿ ಇದನ್ನು ಮಾಡಿದ್ದಕ್ಕೋಸ್ಕರ ನನ್ನ ಮನೆ ಮುಂದೆ ಬಂದು ಕೂತ್ಕೊಂಡ್ರಲ್ಲ ಕ್ಯಾರಿಬೋ ಏನು ಕಾರ್ಖಾನೆಯ ಸಿಬ್ಬಂದಿಗಳು ಅಷ್ಟರು, ನನ್ನ ಮನೆ ಮುಂದೆ ಯಾಕೆ ಕೂತ್ಕೋಬೇಕಿತ್ತು? ನಿಮಗೆ ಕೆಲಸ ಹೋಗಿದೆಯಾ? ಸಂಬಂಧಪಟ್ಟ ಇಲಾಖೆ ಇದೆ, ಕಾರ್ಮಿಕ ಇಲಾಖೆ ಇದೆ, ಅವ್ರ ಹತ್ರ ಹೋಗ್ಬೇಕಾಗಿತ್ತು. ನಮ್ಮ ಮನೆ ಹತ್ರ ಯಾಕೆ ಬಂದ್ರಿ ನೀವು? ನಾ ಬಂದಿರೋ ನೀವು ನೋಡಿ, ಉದ್ದೇಶಪೂರ್ವಕವಾಗಿ ನೀವು ಬಂದಿರೋವಂಥವ್ರು ಯಾರೂ ಕೂಡ ನಿಮ್ಮನ್ನು ಉದ್ದೇಶಪೂರ್ವಕವಾಗಿ ಬಂದಿಲ್ಲ, ನಿಮಗೆ ಕೊಟ್ಟು ಕಳಿಸಿದ್ದಾರೆ. ಆಮೇಲೆ ನಿನ್ನೆ ನನ್ನ ಮನೆ ಹತ್ರ ಬಂದು ಕೂತ್ಕೊಂಡಾಗ ಯಾರೋ ಒಬ್ಬ ಹುಡುಗ ವಿಡಿಯೋ ಕಾಲ್ ಮುಖಾಂತರ ಅವ್ರ ಮಾಲೀಕರಿಗೆ ತೋರಿಸ್ತಾ ಇದ್ದ, ಈ ಥರ ಆಗ್ತಾಯಿದೆ, ಈ ಥರ ನೋಡಿರಿ ಅಂತಂದು ವಿಡಿಯೋ ಕಾಲ್ ಮುಖಾಂತರ ತೋರ್ಸಾಕೋತಿದ್ದ. ಅದು ಕೆಲವೊಂದಿಷ್ಟು ನಮ್ಮ ಮಾಧ್ಯಮ ಸ್ನೇಹಿತರು ಕೂಡ ನೋಡ್ಕೊಂಡಿದ್ದಾರೆ, ಆ ವಿಡಿಯೋನೂ ಕೂಡ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಮನೆಯಿಂದ ಎದ್ದು ಹೋಗಂತಂದು ಪೊಲೀಸ್ ಇಲಾಖೆಯವರು ಹೇಳಿದ್ರಾಗ ಎದ್ದು ಹೋಗಲಿಲ್ಲ. ಆನಂತರ ಪೊಲೀಸ್ ಇಲಾಖೆಯವರು ಸಂಬಂಧಪಟ್ಟ ಮಾಲೀಕನಿಗೆ, ಕ್ಯಾರಿಬೋ ಮಾಲೀಕನಿಗೆ ಫೋನ್ ಮಾಡಿ ಹೇಳಿದ್ದಾರೆ, ಹಿಂಗೆ ಗಚರ ಕಟ್ಟು ಕಳಿಸ್ರಿ ಅಂದುವ. ಆಮೇಲೆ ಅವ್ರಿಗೆ ಯಾರಿಗೋ ಗೊಟ್ರು ಅನ್ನೋಂಗ, ಬಸವರಾಜ್ ಗೊಟ್ರು ಅನ್ನೋಂಗ ಯಾರಿಗೋ ಒಬ್ರಿಗೆ ಫೋನ್ ಮಾಡಿ ಕೇಸಿ ಹೇಳಿದ ಮೇಲೆ ಎದ್ದು ಹೋಗ್ಯಾರ ಅವರು. ಅಂದರೆ ಇದು ಉದ್ದೇಶಪೂರ್ವಕವಾಗಿ ಕ್ಯಾರಿಬೋ ಮಾಲೀಕನೇ ಇದನ್ನೆಲ್ಲ ಮಾಡಿಸ್ತಾ ಇದ್ದಾನೆ. ಬಹುಶಃ ನೀವು ಮಾಡಿರುವಂಥ ತಪ್ಪನ್ನು ಹಾಕೊಳ್ಳೋಕ್ಕೋಸ್ಕರ ಈ ಥರ ಮಾಡಿದ್ರಪ್ಪ ಅಂದ್ರೆ ಇದು ಆಗೋದಿಲ್ಲ. ಬಂದಿರೋವಂಥ ಅಮಾಯಕ ಕಾರ್ಮಿಕರ ಮೇಲೆ ನೀನು ದೂರಣೆ ಮಾಡಾಕತ್ತಿದ್ದೀನಿ ಅವ್ರನ್ನ. ಪಾಪ ಅವ್ರ ಅಮಾಯಕರು, ಅವ್ರನ್ನ ಈ ಹೋರಾಟದಲ್ಲಿ ಕರ್ಕೊಂಬರ್ಬೇಡ. ಯಾಕಂತಂದರೆ ನಾಳೆ ಹೆಚ್ಚು ಕಡಿಮೆ ಆದ್ರೆ ಅವ್ರ ಮೇಲೆ ಕಂಪ್ಲೇಂಟ್ ಆಗತ್ತಪ್ಪ ಅಂತಂದ್ರೆ ನೀನು ಬರೋಂಗಿಲ್ಲ, ನಿನ್ನ ಮನೆಯವರು ಯಾರೂ ಬರೋಂಗಿಲ್ಲ, ನಿನ್ನ ಮಕ್ಕಳು ಬರೋಂಗಿಲ್ಲ. ಯಾಕೆ ಕಳಿಸ್ತೀಯ ಅವ್ರನ್ನ? ಬಹುಶಃ ನಿನ್ನೆ ನಾ ಕಂಪ್ಲೇಂಟ್ ಮಾಡಿದ್ರಪ್ಪ ಅಂದರೆ ಇದ್ದರು ಅಂತ ಎಲ್ಲರ ಮೇಲೂ ಕಂಪ್ಲೇಂಟ್ ಆಗ್ತಿತ್ತು. ನಾ ಮಾಡಲಿಲ್ಲ. ಯಾಕಂದ್ರೆ ಬಂದಿರೋರು ಎಲ್ಲರಿಗೂ ಅವ್ರಿಗೆ ವಿಷಯ ತಿಳಿದೇ ಬಂದಿರೋರು, ನಿನ್ನ ಒತ್ತಾಯಕ್ಕೋಸ್ಕರ ಬಂದವರು, ಉದ್ದೇಶಪೂರ್ವಕವಾಗಿ ಬಂದರಲ್ಲ. ಆಮೇಲೆ ನಿನ್ನ ಗಾಡಿನ ಕೊಟ್ಟು ಕಳಿಸಿದ್ಯಾ ಅವ್ರಿಗೆ ಅಷ್ಟ್ರಿಗೂ. ಆಮೇಲೆ 2023ರಲ್ಲಿ ಅವನದು ಏನಿದೆ ಕ್ಯಾರಿಬೋದು ಲೈಸೆನ್ಸ್, ಗ್ರಾಮ ಪಂಚಾಯತ್ನ ಲೈಸೆನ್ಸ್ ರಿನೋವಲ್ ಆಗಿದ್ದೆ ಲಾಸ್ಟ್ 2023ರಲ್ಲಿ. 2023ರಿಂದ 2025 2 ವರ್ಷ ಆದರೂ ಕೂಡ ಇದಕ್ಕೆ ಒಳ್ಳೆ ರಿನೋವಲ್ ಆಗಿಲ್ಲ. ಇದಕ್ಕೆ ಗ್ರಾಮ ಪಂಚಾಯತಿಯವರು ಯಾಕೆ ಸುಮ್ಮನೆ ಕೂತ್ಕೊಂಡ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಆಮೇಲೆ ಸಂಬಂಧಪಟ್ಟ ಆರೋಗ್ಯ ಅಧಿಕಾರಿ ನಿರೀಕ್ಷಕರು ಏನಾದರೂ ಅವ್ರು ಯಾಕೆ ಸುಮ್ಮನೆ ಕೂತ್ಕೊಂಡ್ರು ಅನ್ನೋದು ಗೊತ್ತಾಗೋಲ್ಲ. ನಾನು ಆವಾಗಲೇ ಹೇಳಿದ್ನಲ್ಲ, ಇದು ಎಲ್ಲವಾಗಿ ಓವರಾಲ್ ಆಗಿ ಆರೋಗ್ಯ ಅಧಿಕಾರಿಗಳು ಮತ್ತು ಕ್ಯಾರಿಬೋದವರು ಇವರೆಲ್ಲರೂ ಒಳಸಂಚು ಅವ್ರವರು ಇಬ್ಬರು ಕಂಬೈಂಡ್ ಆಗಿ ಇದನ್ನು ಕೇಸ್ ಮುಚ್ಚಾಕೋಕಂತಂದು ನೋಡ್ತಾ ಇದ್ದಾರೆ. ನಾವು ಇದನ್ನು ಸುಮ್ಮನೆ ಕೂತ್ಕೊಳ್ಳೋಂಗಿಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ಸಮಸ್ತ ಬಾಗಲಕೋಟೆ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರಾಗಿರ್ಬೋದು, ಜಿಲ್ಲಾ ಉಪಾಧ್ಯಕ್ಷರಾಗಿರ್ಬೋದು, ಆಮೇಲೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವಕೀಲರ ಬಳಗರಾಗಿರ್ಬೋದು, ಆಮೇಲೆ ವಿದ್ಯಾರ್ಥಿ ಘಟಕ ಆಗಿರ್ಬೋದು, ರೈತ ಘಟಕ ಆಗಿರ್ಬೋದು, ಎಲ್ಲ ಘಟಕದವ್ರು ಕೂಡ್ಕೊಂಡು ಈ ಹೋರಾಟವನ್ನು ಜಿಲ್ಲಾ ವ್ಯಾಪ್ತಿ ಮಾಡ್ತೀವಿ ಅಂತಂದು ನನ್ನ ಮಾಧ್ಯಮ ಮುಖಾಂತರ ನಾವು ವಿನಂತಿ ಮಾಡ್ಕೋತೀನಿ. ಎಲ್ಲ ಮಾಧ್ಯಮದವ್ರಿಗೂ ಹಾಗೂ ಚಿತ್ರ ಮಾಧ್ಯಮದವರೆಲ್ಲರೂ ಕೂಡ ನಮಸ್ಕರಿಸ್ತಾ, ದಿನಾಂಕ 13ನೇ ತಾರೀಕು, ಇದೇ ತಿಂಗಳ 13ನೇ ತಾರೀಕು ಏನು ಕುಡಿಯುವ ನೀರು ಇರ್ತಕ್ಕಂಥ ಕ್ಯಾರಿಬೋ ನೀರು ಸಪ್ಲೈ ಮಾಡ್ತಕ್ಕಂಥ ಕ್ಯಾರಿಬೋ ಕಂಪ್ನಿಯ ಒಂದು ಪೌಚ್ನಲ್ಲಿ ನಟ್ ಬೋಲ್ಟ್ ಬಂದಿತ್ತು. ಆ ನಟ್ ಬೋಲ್ಟ್ ಪ್ರಕರಣದ ಕುರಿತು ನಾವು
ಸರ್ಕಾರಿ ಅಧಿಕಾರಿಗಳಿಗೆ ಆ ವಿಷಯವನ್ನು ತಿಳಿಸಿದಾಗ ಆ ಸರ್ಕಾರಿ ಅಧಿಕಾರಿಗಳು ಕೂಡ ಬಂದು ಆ ಸ್ಥಳದಲ್ಲಿ ಅದನ್ನು ಸ್ಥಾನಿಕವಾಗಿ ಪರಿಶೀಲನೆ ಮಾಡಿ ಅದನ್ನು ಮುಂದಿನ ಕ್ರಮವನ್ನು ಕೂಡ ಅವರು ಕೈಗೊಂಡಿದ್ದರು. ಅದಕ್ಕೆ ತಕ್ಕಂತೆ ನಾವು ಕೂಡ ಅಲ್ಲಿ ಹೋಗಿ ವಿಚಾರಣೆ ಮಾಡಿದಾಗ ಒಂದು ಸಾರಿ ಆಗಲೇ ಈಗ ಅವರ ಒಂದು ಕೋರ್ಟಲ್ಲಿ ಅದಕ್ಕೆ ಆದಂಥ ವಿವರಣೆಯನ್ನು ಕೂಡ ಅವರು ಕೂಡ ಕೊಟ್ಟಿದ್ದಾರೆ. ಫ್ಯಾಕ್ಟ್ರಿಯವರು ಕೂಡ ಬಂದಿದ್ದರು, ತಪ್ಪಾಗಿದೆ ಅಂತ ಕೂಡ ಹೇಳಿದ್ದಾರೆ. ಅವರು ಕೂಡ ಅದು ನೀರು ಶುದ್ಧವಾಗಿಲ್ಲ ಅಂತಕ್ಕಂಥ ಒಂದು ಕೇಸನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳು ಅದ್ರ ಮೇಲೆ ದಾಖಲೆಯನ್ನು ಹಾಕಿದ್ದಾರೆ. ಅದಾದ ನಂತರ ನಾವು ತಿರ್ಗಾ ಇಲ್ಗಲ್ಲಿಗೆ ಬಂದ ಮೇಲೆ ಏನು ಗೊರಬಾಳಲ್ಲಿರ್ತಕ್ಕಂಥ ಕ್ಯಾರಿಬು ನೀರಿನ ಫ್ಯಾಕ್ಟ್ರಿ ಇದೆ, ಆ ಒಂದು ನೀರಿನ ಫ್ಯಾಕ್ಟ್ರಿಗೆ ಗ್ರಾಮ ಪಂಚಾಯತಿಯಿಂದ ಕೊಡ್ತಕ್ಕಂಥ ಏನು ಲೈಸೆನ್ಸ್ ಇತ್ತು, ಆ ಲೈಸೆನ್ಸ್ನ ಬಗ್ಗೆ ಮುಗಿದಿದೆ ಅಂತ ಕೇಳಿಕಂತ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಕೆಲಸಗಾರರು ಕೂಡ ಮೊದಲಿಗೆ ಅಶೋಕಣ್ಣ ಮತ್ತು ಮಾಂತೇಶಣ್ಣ ಅವರು ಕೂಡ ಹೋದಾಗ ಬಂದು ಎಲ್ಲರೂ ಒಟ್ಟಿಗೆ ಬಂದು ಅವ್ರನ್ನ ಸುತ್ಕೊಂಡು ಆ ಮಾತಿನ ಮುಖಾಂತರ ಅವ್ರ ಮೇಲೆ ದೌರ್ಜನ್ಯವನ್ನು ಸಿಗ್ತಾರೆ. ಇಲ್ಲ, ನೀವು ಈ ಒಂದು ನಟ್ ಬೋಲ್ಟ್ ಪ್ರಕರಣದ ಹೋರಾಟವನ್ನು ಮಾಡೋದ್ರ ಕುರಿತಾಗಿ ಇವತ್ತು ಫ್ಯಾಕ್ಟ್ರಿ ಬಂದಾಗಿದೆ, ನಮ್ಮ ಕೆಲಸದಿಂದ ವಂಚನೆ ಆಗಿದೆ, ಕೆಲಸದಿಂದ ತೆಗೆದುಹಾಕಿದ್ದಾರೆ, ಹೀಗಾಗಿ ನಮಗೆ ಕೆಲಸವನ್ನು ಕೊಡ್ರಿ, ನೀವೇ ಕೆಲಸನ ಕೊಡಬೇಕು, ನಮಗೆ ತಿಂಗಳಿಗೆ 20,000 30,000 ಸ್ಯಾಲ್ರಿ ಇದೆ, ಹಾಗೆ ಹೀಗೆ ಅಂತ ಹೇಳಿದರು. ಆಯಿತು ಸರಿ, ಇನ್ನು ಹೆಣ್ಮಕ್ಳೆಲ್ಲರೂ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ವಾತಾವರಣವನ್ನು ಸಮಾಧಾನ ಮಾಡಲಿಕ್ಕೋಸ್ಕರ ಆಯಿತು ನಾವು ಮುಂದೆ ಇದನ್ನ ಯೋಚನೆ ಮಾಡಿ ಹೇಳಿ ಬರ್ತೀವಂತ ತಿರ್ಗಾ ಬಂದು ಹೊರಗಡೆ ಬಂದು ಒಂದು 5-10 ನಿಮಿಷ ಆಗಿರಲಿಲ್ಲ, ಮತ್ತೆ ಮಾಂತೇಶ ಮಂಕುಲ್ಕುಂಟಿ ಅವ್ರ ಮನೆ ಹತ್ರ ಅಲ್ಲಿರ್ತಕ್ಕಂಥ ಫ್ಯಾಕ್ಟ್ರಿಲಿರ್ತಕ್ಕಂಥ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಕೂಡ ಒಂದು 60ರಿಂದ ಹೆಚ್ಚು ಜನ ಮನೆ ಹತ್ರ ಬಂದು ಅಲ್ಲಿ ಧರಣಿ ಕೂರ್ತಾರೆ. ಇಲ್ಲ, ನೀವೇ ಮಾಡಿದ್ರಿಂದ ನಮ್ಗೆ ಮತ್ತೆ ಕೆಲಸ, ಅದೇ ಮಾತುಗಳನ್ನು ಮತ್ತೆ ಅವ್ರು ತಿರ್ಗಾ ಹೇಳೋದು, ಮತ್ತು ನಮಗೆ ಕೆಲಸವನ್ನು ನೀವು ಕೊಡ್ತೀನಿ ಅಂತ ಹೇಳಿದಿರಿ, ಕೆಲಸ ಕೊಡಲೇಬೇಕು ಅಂತ ಬಂದು ಕೂತ್ಕೊಂಡಿದ್ದಾರೆ ಅವರು. ಹೀಗಾಗಿ ಅದೇನಾಗಿದೆ ಅಂತೇಳಿದ್ರೆ ಯಾವುದೇ ಒಂದು ತಪ್ಪು ನಡೆದಂಥ ಸಂದರ್ಭದಲ್ಲಿ ಹೋರಾಟಗಾರರು ಏನಾದರೂ ಹೋರಾಟವನ್ನು ಮಾಡಬೇಕು ಅಂತ ಹೇಳಿದರೆ ಈ ಥರ ಒಂದು ತೊಂದರೆಗಳನ್ನು ಮಾಡೋದ್ರಿಂದ ಹೋರಾಟಗಾರರಿಗೆ ಬೆಲೆ ಇಲ್ಲ ಅಂತಕ್ಕಂಥದ್ದು ಒಂದು ಕಡೆ ಕಾಣ್ತಿದೆ. ಮತ್ತು ಇದನ್ನು ಆ ಫ್ಯಾಕ್ಟ್ರಿಯ ಮಾಲೀಕರೇ ದುರುದ್ದೇಶವಾಗಿ ಇದನ್ನು ಮಾಡ್ತಿದ್ದಾರೆ. ಕಾರಣ ಯಾಕಂತ ಹೇಳಿದರೆ 60ರಿಂದ 70 ಜನ ನಿನ್ನೆಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಮತ್ತು ಮಾಂತೇಶ್ ಮಂಕುಲ್ಕುಂಟಿ ಅವರ ಮನೆ ಹತ್ರ ಬಂದಾಗ ನಾವು ನೋಡಿದ ಹಾಗೆ ಅವರು ಅಲ್ಲೇ ಕೆಲಸ ಮಾಡೋರು ಅಂತ ಹೇಳ್ತಿದ್ದಾರೆ. ಒಬ್ಬರ ಕೊರಳಲ್ಲಿ ಕೂಡ ಕ್ಯಾರಿಬೋ ಕಂಪ್ನಿಯ ID ಕಾರ್ಡ್ ಕಾಣ್ತಿಲ್ಲ. 25ರಿಂದ 30,000 ಸ್ಯಾಲ್ರಿ ಇದೆ ಅಂತ ಹೇಳ್ತಿದ್ದಾರೆ. ಅವ್ರು ಮಾತಾಡೋದು ಕೇವಲ ಮತ್ತು ತಪ್ಪನ್ನು ತಾವೇ ಹೊತ್ಕೊಳ್ತಾರೆ. ನಾವೇ ನಟ್ ಬೋಲ್ಟ್ ಹಾಕಿದ್ದೀವಿ, ಮಾಲೀಕರದಿದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಹೇಳ್ತಿದ್ದಾರೆ. ಒಂದು ಕಡೆಗೆ ಅವರು ನೀರಿನ ಕಂಪ್ನಿಯನ್ನು ಮುಚ್ಚಾಕಬೇಕು ಅಂತ ಬಂದಿದ್ದಾರೆ, ಅಥವಾ ನಮ್ಮ ಮೇಲೆ ಏನೋ ದೋಷಾರೋಪಗಳನ್ನು ಹಾಕಬೇಕು ಅಂತ ಅವರು ಬಂದಿದ್ದಾರೆ. ತಾವೇ ಒಪ್ಕೊಳ್ತಿದ್ದಾರೆ, ನಾವೇ ನಟ್ ಬೋಲ್ಟ್ ಹಾಕಿದ್ದೀವಿ, ಇದರಲ್ಲಿ ಮಾಲೀಕರದೇನೂ ತಪ್ಪಿಲ್ಲ, ಹೀಗಾಗಿ ನಮ್ಮನ್ನು ಕ್ಷಮಿಸಿಬಿಡಿ, ಇದೊಂದು ಸಾರಿ ಕ್ಷಮಿಸಿಬಿಡಿ ಅಂತ ಹೇಳ್ತಿದ್ದಾರೆ. ಆದರೆ ಅವ್ರು ಹೇಳ್ತಾರೆ, ನೀವು ನಟ್ ಬೋಲ್ಟ್ ಹಾಕಿದ್ದೀರಿ, ಯಾರಾದರೂ ಈ ನೀರನ್ನು ಕುಡಿದು ಏನಾದರೂ ಪ್ರಾಣಕ್ಕೆ ಹಾನಿ ಆದರೆ ಆಗಲಿ ಬಿಡಿ, ಅದಕ್ಕೇನು ತೊಂದರೆ ಇದೆ, ಇದೊಂದು ಸಾರಿ ನಮ್ಮನ್ನು ಕ್ಷಮಿಸಿಬಿಡಿ ಅಂತ ಹೇಳ್ತಿದ್ದಾರೆ. ಅಂದರೆ ಇದ್ರ ಎಲ್ಲೋ ಒಂದು ಕಡೆಗೆ ಅಲ್ಲಿ ಮಾಲೀಕರು ಕೂಡ ಆ ನೀರಿನ ಫ್ಯಾಕ್ಟ್ರಿ ಕಡೆಗೆ ಸರಿಯಾಗಿ ಗಮನ ಹರಿಸ್ತಿಲ್ಲ, ಆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸಗಾರರು ಕೂಡ ಸರಿಯಾಗಂಥ ಕೆಲಸವನ್ನು ನಿರ್ವಹಿಸ್ತಿಲ್ಲ. ಹೀಗಾಗಿ ಒಟ್ಟಾರೆ ಹೇಳಬೇಕಂತ ಹೇಳಿದ್ರೆ ಕ್ಯಾರಿಬೋ ನೀರು ಕುಡಿಯೋಕ್ಕೆ ಸದ್ಯವಾಗಿ ಯೋಗ್ಯವಲ್ಲ, ಶುದ್ಧವಲ್ಲ. ಹೀಗಾಗಿ ಆ ಕ್ಯಾರಿಬೋ ಕಂಪ್ನಿಯನ್ನು ಸರ್ಕಾರದವರು ಆದಷ್ಟು ಬೇಗನೆ ಮುಚ್ಚಬೇಕು ಅಂಥೇಳಿ ನಾವು ಈ ಮೂಲಕ ಆದೇಶವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತೆ. ಮತ್ತು ಈ ಥರದ ಹೋರಾಟಗಾರರ ಮನೆಯ ಮುಂದೆ ಬಂದು ಕೂತ್ಕೊಳ್ತಕ್ಕಂಥ ಕೆಲಸವನ್ನು ಅಲ್ಲಿಯ ಸಿಬ್ಬಂದಿಗಳು ಅಥವಾ ಫ್ಯಾಕ್ಟ್ರಿಯ ಮಾಲೀಕರು ಮಾಡಿದ್ದೇ ಆದರೆ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕದಾದ್ಯಂತ ಮೂಲೆ ಮೂಲೆಯಿಂದ ಪ್ರತಿಯೊಬ್ಬ ಕರವೇ ಕಾರ್ಯಕರ್ತರನ್ನ ಕರೆದು ಆ ಒಂದು ಕಾರ್ಮಿಕರ ಮನೆಯ ಮುಂದೆ ಹಾಗೂ ಆ ಫ್ಯಾಕ್ಟ್ರಿಯ ಮುಂದೆ ಕೂರಬೇಕಾಗತ್ತೆ ಅಂಥೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಈ ಮೂಲಕ ಎಚ್ಚರಿಕೆಯನ್ನು ನೀಡಲಾಗ್ತದೆ. ಧನ್ಯವಾದಗಳು. ಆಫೀಸ್ದಾಗ ಹೋದಾಗ ಸುಮಾರು ಒಂದು 70ರಿಂದ 80 ಜನ ಏಕಾಏಕದಮ್ ಬಂದು ನಮ್ಮ ಗುಂಪು ಕಟ್ಟಿ, ಹಾಗೂ ಭೋಗಾಪುರ ಅವರು ಮಾವರು ಕೂಡ ಇದರಲ್ಲೇ ಅಳಿಯ ಅವರು ಕೂಡ ಬಂದು ಕಾಸಿ ನಮ್ಮನ್ನು ಗುಂಪು ಕಟ್ಟಿ ತಡೆ ಹಿಡಿದಾಗ ಯಾಕೆ ಅಂತ ಕೇಳಿದಾಗೆಲ್ಲ ನಮಗೆ ಕಂಪ್ನಿಯಿಂದ ಹೊರಗೆ ಹಾಕ್ಯಾರ, ನೀವು ಕೆಲಸ ಕೊಡ್ರಿ ಅಂತೇಳಿ. ನಾವು ಕೆಲಸ ಕೊಡೋಕೆ ಅವ್ರಿಗೆ ಯಾರೋ ಅಲ್ಲ, ನಾವು ನಮ್ಮ ಕಡೆ ಕೆಲಸಕ್ಕೂ ಅಲ್ಲ ಅವರು. ಅವ್ರ ಮ್ಯಾಗ ನಾವು ಕಂಪ್ಲೇಂಟೂ ಮಾಡೋಂಗಿಲ್ಲ, ಅವ್ರ ಮ್ಯಾಗ ದೂರ ದಾಖಲೆನೂ ಕೊಡೋದಲ್ಲ ನಾವು. ಏಕಾಏಕ ಬಂದಾಗ ನಾವು ಒಂದು ಇದಕ್ಕೆ ಕೇಳಕ್ಕೆ ಹೋಗಿದ್ದೀವಿ ರೀ ಅವ್ರಿಗೆ. 2023ದಾಗ ಒಂದು ಇದಾಗಿತ್ತು, ಪತ್ರಕರ್ತರು ಅವರು ಕೂಡ ಬಾಟ್ಲಿಯಲ್ಲಿ 1 ಲೀಟ್ರ್ ಬಾಟ್ಲಿಯಲ್ಲಿ ಒಂದು ದೂರ ದಾಖಲೆ ಮಾಡಿದ್ದಾರೆ ನಮ್ಮ ಇಲ್ಕಲ್ದ ಪತ್ರಕರ್ತರು. ಕೊಪ್ಪಿ ಜಂಡಿತ್ತದಾಗ ಅವ್ರಿಗೂ ಕೂಡ ಅದೇ ರೀತಿಯಿಂದನೇ ಮಾಡ್ಯಾರ. ನಾವು ಅದನ್ನು ಕೂಡ ಕೇಳಕ್ಕೆ ಹೋದಾಗ ಆ ಸಿಟ್ಟು ಇಟ್ಕೊಂಡು ಮತ್ತು ನಮ್ಮ ಮ್ಯಾಗ ದುರ್ದೇಶ ಇಟ್ಕೊಂಡು ದಾಖಲೆ ಮಾಡಿದ್ರಂದ್ರೂ ಕೂಡ ಆ ಪತ್ರಕರ್ತರಿಗೆ ಸರಿಯಾದ ಒಂದು ಮಾಹಿತಿನೂ ಕೂಡ ಕೊಟ್ಟಿಲ್ಲ. ಅದು ಕೇಳಿದ್ರಪ್ಪ ಅಂತಂದ್ರೆ ಅದನ್ನು ಕೂಡ ಅವರು ಏನು ಸರಿಯಾಗಿ ರೆಸ್ಪಾನ್ಸ್ ಮಾಡೋವಲ್ರು. ಎಷ್ಟರ ಮಟ್ಟಿಗೆ ಇದು ಒಂದು ಪ್ರಕರಣ, ಸಾಕಷ್ಟು ಪ್ರಕರಣ ಅದು ಕ್ಯಾರಿಬೋದು ವಿರುದ್ಧ. ಅಷ್ಟೇ ಅಲ್ಲ, ನಿನ್ನೆ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ. ಇಲ್ಲಿ ಒಬ್ಬವನು ಹೇಳ್ತಾನೆ, ಸತ್ರಪ್ಪ ಒಬ್ಬ ಸಾಯ್ತಿದ್ದ,
ಕುಡಿದು ಕೇಸಿ ಅದನ್ನ ಯಾಕೆ ನೀವು ಹೋರಾಟ ಮಾಡೋಕೆ ಹೋದಿರಿ ಅಂತ ಕೇಳ್ತಾನೆ ನಾವು. ಸತ್ರ ಒಬ್ಬನ ಸಾಯ್ತ ನಾಳ ಅಂತಂದು ಹೇಳ್ತಾನೆ. ಅಂದ್ರೆ ಇವತ್ತು ನಟ್ಟಾಗಿ ಕೊಡ್ತಾರೆ, ನಾಳೆ ವಿಷ ಹಾಕಿ ಕೊಟ್ಟರು ಕುಡಿಬೇಕಾ? ಜೀವ ಉಳಿಸುವಂತಹ ಜಲ ಜೀವಕ್ಕೆ ಕಂಟಕ ಆದರೆ ಹಂಗೆ. ಅದಕ್ಕೆ ಇದಕ್ಕೊಂದು ಒಂದು ಸರಳವಾಗಿ ಒಂದು ಹೆಸರಿಟ್ಟಿದೆ, ಒಂದು ನಟ್ಟಿನ ಕತೆ. ಒಂದು ನಟ್ಟಿನ ಕತೆ ಅಂದರೆ ಇವರು ವಿಷ ಹಾಕಿ ಕೊಟ್ಟರು ಕುಡಿಬೇಕು, ನಾಳೆ ಒಂದು ಕೂದಲ ಹಾಕಿ ಕೊಟ್ಟರು ಕುಡಿಬೇಕು, ಕಾಫಿ ಜಿಡ್ರ ಹಾಕಿ ಕೊಟ್ಟರು ಕುಡಿಬೇಕು, ಹಲ್ಲಿ ಹಾಕಿ ಕೊಟ್ಟರು ಕುಡಿಬೇಕಾ? ಅದಕ್ಕೆ ನಾನು ನನ್ನ ಮಾಧ್ಯಮ ಮಿತ್ರರಿಗೆ ವಿನಂತಿಸ್ಕೊಳ್ತೇನೆ ಏನಂದರೆ, ಇಳಕಲ್ ಜನತೆಗೆ ಮತ್ತು ಸಮಸ್ತ ಕರ್ನಾಟಕ ಜನತೆಗೆ ವಿನಂತಿಸ್ಕೊಳ್ಳೋದೇನೆಂದರೆ, ಕುಡಿಯೋಕ್ಕೆ ಯೋಗ್ಯವಲ್ಲ ಕ್ಯಾರಿಬೋ ನೀರು. ದಯವಿಟ್ಟು ಯಾರೂ ಕೂಡ ಕುಡಿಬೇಡಿ. ನೀವು ಕುಡಿದ್ರಪ್ಪ ನಿಮ್ಮ ಜೀವಕ್ಕೆ ಯಾರೂ ಕೂಡ ಗ್ಯಾರಂಟಿ ಇಲ್ಲ. ಹಾಗಾಗಿ ಕ್ಯಾರಿಬೋ ನೀರನ್ನು ಕುಡಿಯೋ ಮುನ್ನ ಎಚ್ಚರ ಎಚ್ಚರ ಎಚ್ಚರ. ಹೊಲದಲ್ಲಿ ಕೆಲಸ ಇದೆ, ನೀವು ಮಾಡ್ರಮ್ಮ ಅಂತ ಹೇಳಿದ್ದು ಕರೆಯವು. ನಾನು 3 ಹೊತ್ತು ಊಟ ಹಾಕ್ತೀನಿ, ಪಗಾರ ಕೊಡ್ತೀನಿ ಅಂತ ನಾನು ಹೇಳಿಲ್ಲ. ನಾನು ಸೇಫ್ಟಿಗೋಸ್ಕರ ನನಗೆ ಬಡಿತಾರೆ ಅಂತದಕ್ಕೆ, ನನಗೆ ಅಲ್ಲಿ ಹಲ್ಲೆ ಮಾಡ್ತಾರೆ ಅನ್ನೋದಕ್ಕೆ ನಾನು ಅವ್ರಿಗೆ ಹೇಳೀನಿ. ನಾನು ಪಗಾರ ಕೊಡ್ತೀನಿ ಅಂತ ಹೇಳಿಲ್ಲ, ನನ್ನಲ್ಲಿ ಹೊಲದಲ್ಲಿ ಕೆಲಸ ಮಾಡಿರಿ ಅಂತ ಹೇಳಿ ನಾನು ಅದು ಮಾತಾಡಲಿಲ್ಲ ಅಂದರೆ ನಾನು ಬಡಿತಿದ್ರು ಅವರು. ನಾನು ಅದು ದಾಖಲಾತಿ ತೊಗೊಳಕ್ಕೆ ಹೋಗಿದ್ದೀವಿ ರೀ. 2023 ನಿಮ್ಗೆ ಅವಾಗಲೇ ತೋರಿಸಿದ್ನಲ್ಲ ನಾನು, ಕುಡಿಯೋ ಸಿದ್ದು ನನ್ನ ನೀರಿಗೋಸ್ಕರ ಏನೈತಲ್ಲ ಇದು 2023ಕ್ಕೆ ಲಾಸ್ಟ್ ಅವರು ರಿನೋವಲ್ ಕೇಳಕ್ಕಂತಂದು ಹೋಗಿದ್ವಿ ನಾವು. 2023ಕ್ಕೆ ಲಾಸ್ಟ್ ಆಗಿದೆ, ಕೊನೆಯದಾಗಿದೆ. 2025 ತನಕ ಇನ್ನೂ 2 ವರ್ಷದ್ದು ಅವ್ರು ಮಾಡಿಸಿಲ್ಲ. ಯಾವ ಕಾರಣಕ್ಕೆ ಮಾಡಿಸಿಲ್ಲ ಅಂತಂದು ಉದ್ದೇಶಕ್ಕೋಸ್ಕರ ನಾವು ಕೇಳಕ್ಕಂತಂದು ಹೋಗಿದ್ವಿ. ನಾವು ಹೋಗೋ ಟೈಮಲ್ಲಿ ಕ್ಯಾರಿಬೋದ ಕಂಪ್ನಿ ಮುಂದಾಸೆ ಹೋಗ್ಬೇಕಲ್ಲ, ಹೋಗೋದ್ನಾಗ ಅಲ್ಲಿ ಮಾಲೀಕರು ಕುಂತಿದ್ರು, ಮಾಲೀಕಿನ ಮಗನು ಕುಂತಿದ್ರು. ನೋಡಿಕೊಂಡು ನಾವು ಹೋಗೋದೆಲ್ಲ ನೋಡಿಕೊಂಡು ಅವ್ರು ಅಷ್ಟನ್ನು ಕಳಿಸ್ಯಾರ. ಇವ್ರು ಕಂಪ್ನಿ ಬಂದೈತೆ ಅಂತಂದು ಹೇಳ್ತಾರೆ. ಆದ್ರೆ ಬಂದಿರುವಂಥ ಎಲ್ಲ ಹೆಣ್ಮಕ್ಳು ಏನಂದ್ರೆ ಕಂಪ್ನಿ ಹಾಕೊಂಡಿರುವಂಥ, ಕಂಪ್ನಿ ಕೊಟ್ಟಿರುವಂಥ ಸೀರೆಯಲ್ಲೇ ಬಂದಿದ್ದಾರೆ. ಮತ್ತು ಕಂಪ್ನಿ ಚಲೋ ಐತೆ ಅಂತ ತಿಳ್ಕೊಬೇಕು ಅಥವಾ ಬಂದೈತೆ ಅಂತ ತಿಳ್ಕೊಬೇಕು ನಾವು. ಅವ್ರು ಇನ್ನೊಂದು ಆರೋಪ ಮಾಡ್ತಾರೆ, ದುಡ್ಡು ಕೇಳಿದ್ರು. ಸರ್, ಇವಾಗ ಕಳ್ಳ ಸಿಕ್ಕಿದ ಮೇಲೆ 108 ಸುಳ್ಳು ಹೇಳ್ತಾನೆ. ಇಲ್ಲ, ನಿನ್ನೆ ಅಲ್ಲಿ ಹೋದಾಗ ಅವರು ಅಂದರು ದುಡ್ಡು ಕೇಳಿದ್ರು ಅಂತೇಳಿ. ಅದಕ್ಕೆ ನಾವು ಕೂಡ ಪ್ರಶ್ನೆ ಮಾಡಿದ್ವಿ, ಯಾರು ಕೇಳಿದ್ರು ಅಂತೇಳಿ. ನಾವೇನೋ ಕೇಳಿದ್ವಿ ಅಂತ ಹೇಳಿದ್ರು. ನಾವು ಕೇಳಕ್ಕೆ ನಾನು ಅವ್ರಿಗೆ ಅಂದೆ, ನಾವು ಕಂಪ್ನಿಯವರ ದುಡ್ಡು ಕೇಳಕ್ಕೆ. ಹಂಗಾರೆ ನಿಮ್ಗೆ ವಿಷಯ ಗೊತ್ತಿದ್ರೆ ದುಡ್ಡು ಕೊಡ್ತೀನಿ ಅಂತ ಬಂದವ್ರು ಯಾರು, ಅವ್ರು ಯಾರು ತೋರಿಸ್ ಅಂತ ಹೇಳಿದ್ರೆ ಅವ್ರು ಮುಂದೇನು ಮಾತಾಡಲಿಲ್ಲ. ಅಲ್ಲೇ ಮಾತಿಗೆ ಅವ್ರು ನಿಲ್ಲಿಸ್ಬಿಟ್ರು, ಗ್ರಾಮವನ್ನು ಕೊಟ್ಟರು ಅವರು. ಸುಮ್ಮನೆ ಏನಂತಂದರೆ ಒಳಸಂಚೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ ಅವರು. ಕರವೇ ಕಾರ್ಯಕರ್ತರ ಮೇಲೆ ನಾವು ಗೂಬೆಯನ್ನು ಕೂರಿಸ್ಬೇಕು, ಅವರ ಚಾರಿತ್ರ್ಯ ವದನವನ್ನು ನಾವು ಮಾಡಬೇಕು ಅಂತೇಳಿ ಆಲ್ರೆಡಿ ಅವರೊಂದು ಪ್ರೀ ಪ್ಲಾನನ್ನು ಮಾಡಿಕೊಂಡು ಕಾರ್ಮಿಕರನ್ನ ಇಟ್ಕೊಂಡು ನಮ್ಮ ಮೇಲೆ ದೋಷಾರೋಪಣೆ ಮಾಡಲೇಬೇಕು ಅಂತೇಳಿ ಈ ರೀತಿ ಒಂದು ನಾಟಕವನ್ನು ಪ್ರಾರಂಭ ಮಾಡಿದ್ದಾರೆ. ಅವ್ರ ನಾಟಕವನ್ನು ಯಶಸ್ವಿ ಆಗಲಿ ಅಂತ ನಾವು ಕೂಡ ಬಯಸ್ತೀವಿ. ಆ ನಾಟಕ ಯಶಸ್ವಿ ಆಗದೇ ಇರೋ ನೋಡುವಂಥ ಕೆಲಸ ನಾವು ಕೂಡ ಮಾಡ್ತೀವಿ. ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ.